ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸಾಮಾನ್ಯತಃ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಅದರೊಂದಿಗೆ ಧಾರ್ಮಿಕ ಪ್ರವಚನದ ಕಾರ್ಯಕ್ರಮವನ್ನು ಇಟ್ಕೊಳ್ಳುವಂತಹದ್ದು ಪದ್ಧತಿ ಇರುವಂತಹದ್ದು. ಧಾರ್ಮಿಕ ಪ್ರವಚನ, ಸತ್ಸಂಗ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಅನೇಕ ಬಾರಿ ಕೇಳಿರ್ತೇವೆ, ನೋಡಿರ್ತೇವೆ. ಸತ್ಸಂಗ ಅನ್ನುವಂತಹ ಶಬ್ದದ ಅರ್ಥವನ್ನು ನಾವು ನೋಡಿದಾಗ ಸಾಮಾನ್ಯತಃ ನಮ್ಮ ವ್ಯವಹಾರದಲ್ಲಿರುವಂತಹದ್ದು ಸತ್ಸಂಗ ಅಂದರೆ ಒಳ್ಳೆಯದರ ಜೊತೆಗೆ ಇರುವಂತಹದ್ದು ಅಂತ ಅರ್ಥ. ಯಾವುದು ಒಳ್ಳೆಯದಿದೆ, ಜ್ಞಾನ ಅಥವಾ ಸಜ್ಜನರು, ಇವರ ಸಹವಾಸದಲ್ಲಿರುವಂತಹದ್ದು ಸತ್ಸಂಗ ಅಂಥೇಳಿ ಅನ್ನಲ್ಪಡುತ್ತೆ. ಇದು ಸಾಮಾನ್ಯ ರೂಢಿಯಲ್ಲಿರುವಂತಹ ಶಬ್ದದ ಅರ್ಥ. ಆದರೆ ಸರಿಯಾಗಿ ಅದರ ಅರ್ಥ ಏನು ಅಂಥೇಳಿ ನೋಡ್ಲಿಕ್ಕೆ ಹೊರಟಾಗ ಸತ್ ಅಂತ ಹೇಳಿದ್ರೆ ತ್ರಿಕಾಲ ಬಾಧಿತ, ಮೂರು ಕಾಲಗಳಲ್ಲಿ ಯಾವುದು ಬಾಧೆಗೊಳಪಡುವುದಿಲ್ವೋ ಅಂದರೆ ಯಾವುದು ಬದಲಾಗುವುದಿಲ್ವೋ ಅಂತಹದ್ದು ಸತ್ ಅಂಥೇಳಿ ಅನಿಸಲ್ಪಡುತ್ತೆ. ಅದರ ಜೊತೆಗಿರುವಂತಹದ್ದು ಅಂಥೇಳಿ ಅರ್ಥ. ಯಾವುದು ಮೂರು ಕಾಲಗಳಲ್ಲಿ, ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಬದಲಾಗದಿರುವಂತಹದ್ದು ಯಾವುದು? ನಾವು ಸಾಮಾನ್ಯತಃ ನಮ್ಮ ದಿನದ ಚಟುವಟಿಕೆಯಲ್ಲಿ ನಿನ್ನೆ ಅನ್ನೋದು ಭೂತಕಾಲ, ಇವತ್ತು ಅನ್ನೋದು ವರ್ತಮಾನ, ಮುಂದೆ ಬರುವಂತಹದ್ದು ಭವಿಷ್ಯತ್ ಕಾಲ. ಆದರೆ ತುಂಬ ದೀರ್ಘಕಾಲ 100,000 ವರ್ಷಗಳನ್ನು ತಗೊಂಡಾಗ ಹಿಂದೆ ಆಗಿ ಹೋದಂತಹದ್ದು ಭೂತಕಾಲ, ಈಗ ನಡೀತಿರುವಂತಹ ಕಾಲ ವರ್ತಮಾನ, ಮುಂದೆ ಬರಲಿರುವಂತಹದ್ದು ಭವಿಷ್ಯತ್ ಕಾಲ. ಈ ಮೂರೂ ಕಾಲಗಳಲ್ಲೂ ಬದಲಾಗದಿರುವಂತಹದ್ದು ಯಾವುದು? ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ಕೂಡ ಪ್ರತಿ ಕ್ಷಣವೂ ಬದಲಾಗ್ತಾ ಇರುತ್ತೆ. ಬೌದ್ಧರ ಸಿದ್ಧಾಂತದಲ್ಲಿ ಕ್ಷಣಭಂಗುರ ಅಂತ ಹೇಳ್ತಾರೆ. ಈ ಕ್ಷಣದಲ್ಲಿದ್ದದ್ದು ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ, ಅದು ಬದಲಾಗಿರುತ್ತೆ ಅಂಥೇಳಿ ಬೌದ್ಧರ ಸಿದ್ಧಾಂತದಲ್ಲಿ ಹೇಳ್ತಾರೆ. ಈ ರೀತಿ ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ವಸ್ತುವು ಪ್ರತಿ ಕ್ಷಣದಲ್ಲೂ ಬದಲಾಗ್ತಾ ಇರುತ್ತೆ, ಬದಲಾಗದಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ಭಗವಂತ ಕೃಷ್ಣ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರಕಾ ಪರಿದೇವನ ಅಂತ ಹೇಳ್ತಾನೆ. ಅವ್ಯಕ್ತ ಅನ್ನುವಂತಹ ಶಬ್ದಕ್ಕೆ ಅದರ್ಶನ ಅಥವಾ ಅನುಪಲಬ್ಧಿ ಅಂಥೇಳಿ ಅರ್ಥವನ್ನು ಕೊಟ್ಟಿದ್ದಾರೆ. ಏನು ಅದರ್ಶನ ಅಂತ ಹೇಳಿದ್ರೆ ಕಾಣಿಸದೇ ಇರುವಂತಹದ್ದು, ಅನುಪಲಬ್ಧಿ ಅಂತ ಹೇಳಿದ್ರೆ ಸಿಗದೇ ಇರುವಂತಹದ್ದು. ಯಾವ್ಯಾವುದು ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೀವೋ ಅದೆಲ್ಲದೂ ಅದರ್ಶನ ಮತ್ತು ಅನುಪಲಬ್ಧಿ. ಅಂದರೆ ಆದಿಯಲ್ಲಿ ಅದು ಅದರ್ಶನ, ಅದು ಕಾಣ್ಲಿಕ್ಕೆ ಸಿಗ್ತಾ ಇರಲಿಲ್ಲ, ಅದು ಸಿಗ್ತಾ ಇರಲಿಲ್ಲ, ಅನುಪಲಬ್ಧಿ ಆಗಿತ್ತು. ಈಗ ವ್ಯಕ್ತ ಮಧ್ಯಾಹ್ನಿ, ಈಗ ಕಾಣಿಸ್ತಾ ಇದೆ. ಅವ್ಯಕ್ತ ನಿಧನಾನಿ, ಮುಂದೆ ಕೂಡ ಅದು ಅವ್ಯಕ್ತವಾಗುತ್ತೆ, ಅಂದರೆ ಅದರ್ಶನ ಆಗುತ್ತೆ, ಅದು ಸಿಗದೇ ಇರುವಂತಹ ಸ್ಥಿತಿಗೆ ಹೋಗುತ್ತೆ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾದರೆ ಬದಲಾಗದೇ ಇರುವಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಭಗವಂತ ಪರಮಾತ್ಮ ಮಾತ್ರ. ಆತ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಬದಲಾಗದೇ ಇರುವಂತಹದ್ದು. ಹಾಗಾಗಿಯೇ ಭಗವಂತನಿಗೆ ಸಚ್ಚಿದಾನಂದ ಅಂತ ಹೇಳ್ತಾರೆ. ಸತ್ ಚಿತ್ ಆನಂದ ಸ್ವರೂಪನಾಗಿರುವಂಥವನು ಭಗವಂತ. ಆ ಭಗವಂತನ ಜೊತೆಗಿರುವಂತಹದ್ದೇ ಸತ್ಸಂಗ. ಭಗವಂತನ ಜೊತೆಗೆ ಹೇಗಿರಬಹುದು ಅಂತ ಕೇಳಿದ್ರೆ ಅದಕ್ಕೆ 9 ದಾರಿಗಳನ್ನು ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂಥೇಳಿ 9 ಭಕ್ತಿಗಳು ಅಂತ ಹೇಳ್ತಾರೆ. 9 ಮಾರ್ಗಗಳ ಮೂಲಕ ಭಗವಂತನ ಜೊತೆಗಿರಲಿಕ್ಕೆ ಸಾಧ್ಯ ಇದೆ. ಶ್ರವಣ, ಕೇಳಿಸ್ಕೊಳ್ಳೋದ್ರ ಮೂಲಕ ಭಗವಂತನ ಜೊತೆಗಿರ್ಬೋದು. ಕೀರ್ತನ, ಸ್ಮರಣ, ಪಾದಸೇವನೆ, ಭಗವಂತನ ಪಾದಸೇವೆಯ ಮೂಲಕ ಆತನ ಜೊತೆಗಿರ್ಬೋದು. ಅರ್ಚನಂ ವಂದನಂ ದಾಸ್ಯಂ, ದಾಸ್ಯದ ಮುಖಾಂತರ ಹನುಮಂತನನ್ನ ದಾಸಭಕ್ತಿಗೆ ನಾವು ಉದಾಹರಣೆಯಾಗಿ ಹೇಳ್ತೇವೆ. ದಾಸ್ಯದ ಮುಖಾಂತರ ಭಗವಂತನ ಜೊತೆಗಿರ್ಬೋದು. ಸಖ್ಯದೊಂದಿಗೆ ಸುಗ್ರೀವ ರಾಮನ ಸಖನಾಗಿದ್ದ, ವಿಭೀಷಣ ರಾಮನ ಸಖನಾಗಿದ್ದ. ಈ ರೀತಿ ಸಖ್ಯದ ಮುಖಾಂತರ ಭಗವಂತನ ಜೊತೆಗಿರ್ಬೋದು. ಆತ್ಮನಿವೇದನೆಯ ಜೊತೆಗೆ ಭಗವಂತನಿಗೆ ಜೊತೆಗಿರಬಹುದು. ಇದರಲ್ಲಿ ಮೊದಲನೆಯದೇ ಶ್ರವಣ ಅನ್ನುವಂಥ ಭಗವಂತನ ಜೊತೆಗಿರ್ಲಿಕ್ಕಿರುವಂತಹ ದಾರಿ. ಶ್ರವಣ ಅಂದ್ರೆ ಏನು ಅಂತ ಕೇಳಿದ್ರೆ ಕೇಳಿಸ್ಕೊಳ್ಳೋದು ಅಂತ ಅರ್ಥ. ಏನು ಕೇಳಿಸ್ಕೊಳ್ಳೋದು?
ಭಗವಂತನ ಲೀಲೆಗಳನ್ನು, ಭಗವಂತನ ಮಾಹಾತ್ಮ್ಯವನ್ನು ಕೇಳಿಸ್ಕೊಳ್ತಾ ಭಗವಂತನ ಚಿಂತನೆಯನ್ನು ಮಾಡುವಂತಹದ್ದು. ನಾವು ಮಾಡುವಂತಹ ಎಲ್ಲ ಜಪ ತಪ ಹೋಮ ಅನುಷ್ಠಾನಾದಿಗಳ ಮುಖ್ಯ ಲಕ್ಷ್ಯ ಏನು ಅಂತ ಕೇಳಿದ್ರೆ ಅದು ಮನಸ್ಸಿನ ಏಕಾಗ್ರತೆ. ಮನಸಶ್ಚೇಂದ್ರಿಯಾಣಾಂ ಹೈಕಾಗ್ರ್ಯಂ ಪರಮಂ ತಪಃ ಅಂತ ಹೇಳ್ತಾರೆ. ಎಲ್ಲದರ ಉದ್ದೇಶವೂ ಕೂಡ ಮನಸ್ಸಿನ ಏಕಾಗ್ರತೆ ಆಗಬೇಕು ಅನ್ನುವಂತಹದ್ದು ಉದ್ದೇಶ. ಇಲ್ಲಿ ಶ್ರವಣ ಭಕ್ತಿಯಲ್ಲಿ ನಾವು ಭಗವಂತನ ಲೀಲೆಗಳನ್ನು ಕೇಳ್ತಾ ಗಂಟೆಗಳ ಕಾಲ ಭಗವಂತನ ಬಗ್ಗೆ ನಮ್ಮ ಮನಸ್ಸು ಏಕಾಗ್ರಗೊಳ್ತಾ ಹೋಗುತ್ತೆ. ಹೀಗೆ ಅನಾಯಾಸವಾಗಿ ಭಗವಂತನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸ್ಲಿಕ್ಕಿರುವಂತಹ ಅತ್ಯಂತ ಸರಳ ಉಪಾಯ ಶ್ರವಣ. ಹಾಗಾಗಿಯೇ ಸತ್ಸಂಗಗಳಲ್ಲಿ, ಧಾರ್ಮಿಕ ಪ್ರವಚನಗಳಲ್ಲಿ ಮನಸ್ಸು ಭಗವಂತನಲ್ಲೇ ಲೀನ ಆಗುತ್ತೆ. ಭಗವಂತನ ಲೀಲಾ ವಿನೋದಗಳನ್ನು ಕೇಳ್ತಾ ಮನಸ್ಸು ಆತನಲ್ಲಿ ಲೀನ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿಯೇ ಧಾರ್ಮಿಕ ಪ್ರವಚನಗಳನ್ನು ಮತ್ತು ಸತ್ಸಂಗಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡುವಂತಹದ್ದು. ಒಮ್ಮೆ ನಾರದರಿಗೆ ಪ್ರಶ್ನೆ ಬಂತಂತೆ, ಸತ್ಸಂಗದಿಂದ ಏನು ಪ್ರಯೋಜನ ಅಂಥೇಳಿ. ನಾರದ್ರ ಮಹರ್ಷಿಗಳಿಗೆ ಪ್ರಶ್ನೆ ಬಂದರೆ ಅವರು ಸ್ವಾಭಾವಿಕವಾಗಿ ಹೋಗಿ ಕೇಳಬೇಕಾದಂತಹದ್ದು ಭಗವಾನ್ ವಿಷ್ಣುವಿನ ಸಮೀಪದಲ್ಲಿ ಹೋಗ್ತಾರೆ, ಕೇಳ್ತಾರೆ ಸತ್ಸಂಗದ ಪ್ರಯೋಜನಗಳೇನು ಅಂಥೇಳಿ ಕೇಳಿದಾಗ ವಿಷ್ಣು ನಾರದ ಮಹರ್ಷಿಗಳಿಗೆ ಭೂಲೋಕದಲ್ಲಿರುವಂತಹ ಒಂದು ಹುಳವನ್ನು ತೋರಿಸ್ತಾರಂತೆ. ಆ ಹುಳದತ್ರ ಹೋಗಿ ಕೇಳು ಸತ್ಸಂಗದ ಮಹತ್ವ ಏನು ಅಂಥೇಳಿ, ಆ ಹುಳ ನಿನಗೆ ಉತ್ತರವನ್ನು ಕೊಡುತ್ತೆ ಅಂಥೇಳಿ. ನಾರದ ಮಹರ್ಷಿಗಳು ಹೋಗ್ತಾರೆ. ಆ ಹುಳದ ಬಳಿಯಲ್ಲಿ ಹೋಗಿ ಇವರು ನಿಂತ ತಕ್ಷಣ ಆ ಹುಳ ಪ್ರಾಣ ಬಿಡುತ್ತೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ನಾನೇನೋ ಕೇಳಬೇಕು ಅಂತ ಬಿಟ್ಟು ಬಂದೆ, ಆ ಹುಳ ಪ್ರಾಣ ಬಿಡುತ್ತಲ್ಲ ಅಂಥೇಳಿ ವಾಪಸ್ ವಿಷ್ಣುವಿನ ಬಳಿ ಬಂದಾಗ ವಿಷ್ಣು ಆ ಬೇಲಿಯ ಮೇಲಿರುವಂತಹ ಒಂದು ಗೋಸುಂಬೆಯನ್ನು ಓತಿಕೆ ಅಂತ ಹೇಳ್ತಾರೆ, ಅದನ್ನು ತೋರಿಸಿ ಅದರ ಬಳಿಗೆ ಹೋಗಿ ಕೇಳು ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳು ಹೋಗ್ತಾರೆ. ಎಂದಿನಂತೆ ಆ ಗೋಸುಂಬೆಯ ಬಳಿಗೆ ಹೋದಾಗ ನಾರದ ಮಹರ್ಷಿಗಳನ್ನು ನೋಡಿದ ತಕ್ಷಣ ಗೋಸುಂಬೆ ಪ್ರಾಣವನ್ನು ಬಿಡುತ್ತೆ. ಅಲ್ಲಿಂದ ನಂತರ ಮತ್ತೆ ನಾರದ ಮಹರ್ಷಿಗಳಿಗೆ ಸಂದೇಹ ಬಂದಾಗ ಒಂದು ದನ ಆಗತಾನೆ ಕರು ಹಾಕಿರುತ್ತೆ, ಆ ಕರುವಿನ ಬಳಿಗೆ ಹೋಗಿ ಕೇಳು ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳು ಕರುವಿನ ಬಳಿಗೆ ಬರ್ತಾರೆ, ಕರುವು ಪ್ರಾಣವನ್ನು ಬಿಡುತ್ತೆ. ಮುಂದೆ ವಿಷ್ಣು ಹೇಳಿದ ಜಾಗಕ್ಕೆ ನಾರದ ಮಹರ್ಷಿಗಳು ಹೋಗ್ಲಿಕ್ಕೆ ತಯಾರಿಲ್ಲ. ಮುಂದೆ ವಿಷ್ಣು ತೋರಿಸುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಒಂದು ರಾಜನ ಅರಮನೆ. ಆ ರಾಜನ ಅರಮನೆಯಲ್ಲಿ ಆಗತಾನೆ ಒಂದು ಮಗು ಹುಟ್ಟಿರುತ್ತೆ. ಆ ಮಗುವಿನ ಬಳಿಗೆ ಹೋಗಿ ಸತ್ಸಂಗದ ಪರಿಣಾಮ ಏನು ಅಂತ ಕೇಳು ಅಂಥೇಳಿ ವಿಷ್ಣು ಹೇಳಿದಾಗ ನಾರದ ಮಹರ್ಷಿಗಳು ಹೋಗಲಿಕ್ಕೆ ತಯಾರಿಲ್ಲ. ಯಾಕೆ ಅಂತ ಕೇಳಿದ್ರೆ ಹಿಂದಿನ ಅನುಭವಗಳಲ್ಲಿ ಎಲ್ಲೆಲ್ಲಿ ನಾರದ ಮಹರ್ಷಿಗಳು ಹೋಗಿದ್ರೋ ಅಲ್ಲೆಲ್ಲ ಕಡೆಗಳಲ್ಲೂ ಆ ಜೀವಿಗಳು ಪ್ರಾಣವನ್ನು ಬಿಟ್ಟಿರ್ತವೆ. ಈಗೊಂದು ವೇಳೆ ಈ ಮಗುವಿನ ಬಳಿಗೆ ತಾನು ಹೋಗಿ ಆ ಮಗುವಿನ ಬಳಿಯಲ್ಲಿ ತಾನು ಕೇಳಬೇಕಾದ್ರೆ ಆಗತಾನೆ ಹುಟ್ಟಿರುವ ಆ ಮಗು ಪ್ರಾಣ ಬಿಟ್ಟರೆ ಏನಾಗಬಹುದು ಕತೆ ಅಂಥೇಳಿ ಯೋಚನೆ ಮಾಡಿ ನಾರದ ಮಹರ್ಷಿಗಳು ಹೋಗಲಿಕ್ಕೆ ತಯಾರಿಲ್ಲದೆ ಇದ್ದಾಗ ವಿಷ್ಣು ಹೇಳ್ತಾನೆ, ಈ ಬಾರಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ನೀನು ಹೋಗಲೇಬೇಕು ಅಂಥೇಳಿ ಒತ್ತಾಯ ಮಾಡಿದಾಗ ಆ ರಾಜನ ಅರಮನೆಗೆ ನಾರದ ಮಹರ್ಷಿಗಳು ಹೋಗ್ತಾರೆ. ಅಲ್ಲಿ ರಾಜನಿಗೆ ಸಂಭ್ರಮ, ಪುತ್ರೋತ್ಸವ ಆಗಿರುವಂತಹ ಆನಂದದ ಘಳಿಗೆ. ಆ ಸಂದರ್ಭಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ಬಂದಿರುವಂತಹದ್ದು ಅತ್ಯಂತ ಆನಂದವನ್ನು ಕೊಡುತ್ತೆ. ನಾರದ ಮಹರ್ಷಿಗಳನ್ನು ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರಪೂರ್ವಕವಾಗಿ ಒಳಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ಮಾತುಕತೆ ಆದ ನಂತರ ನಾರದ ಮಹರ್ಷಿಗಳು ಆ ಮಗುವನ್ನು ತಾನೊಮ್ಮೆ ನೋಡಬೇಕು ಅಂಥೇಳಿ ಕೇಳಿದಾಗ ಆ ಮಗುವಿನ ಬಳಿಗೆ ರಾಜ ನಾರದ ಮಹರ್ಷಿಗಳನ್ನು ಕರ್ಕೊಂಡು ಹೋಗ್ತಾನೆ. ನಾರದ ಮಹರ್ಷಿಗಳು ಆ ಮಗುವನ್ನು ನೋಡಿದಾಗ ಮಗು ನಗುಮುಖದಿಂದ ನಾರದ ಮಹರ್ಷಿಗಳನ್ನು ನೋಡಿ ಆಗತಾನೆ ಹುಟ್ಟಿದ ಮಗು ಮಾತಾಡ್ಲಿಕ್ಕೆ ಶುರು ಮಾಡುತ್ತಂತೆ. ಮಾತಾಡಿ ನಾರದ ಮಹರ್ಷಿಗಳ ಬಳಿ ಕೇಳುತ್ತಂತೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ವಾ ಅಂಥೇಳಿ. ನಾರದ ಮಹರ್ಷಿಗಳಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದಾಗ ಆಗ ಆ ಮಗು ಹೇಳುತ್ತಂತೆ, ನಿಮ್ಮಂತಹ ಸಜ್ಜನರ ಮಹಾತ್ಮರ ಸಹವಾಸದ ಕಾರಣದಿಂದ ಅತ್ಯಂತ ನೀಚ ಯೋನಿಯಲ್ಲಿ ಆ ಹುಳುವಾಗಿ ಹುಟ್ಟಿದ್ದಂತಹ ನಾನು ಇವತ್ತು ಈ ರಾಜನ ಅರಮನೆಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಆ ಮಗು ಹೇಳುತ್ತಂತೆ. ಅಂದರೆ ಸತ್ಸಂಗದ ಫಲ ಏನು ಅನ್ನುವಂತಹದ್ದನ್ನು ನಾರದ ಮಹರ್ಷಿಗಳಿಗೆ ಆ ಮಗು ತಿಳಿಸ್ಕೊಡುತ್ತೆ. ಹಾಗಾಗಿಯೇ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂಥೇಳಿ. ಸತ್ಸಂಗ ಮಾಡೋದ್ರಿಂದ ಲೋಕದ ವ್ಯವಹಾರಗಳಲ್ಲಿ ವೈರಾಗ್ಯದ ಭಾವ ಹುಟ್ಟುತ್ತೆ. ಆ ನಂತರ ಜೀವನದಿಂದ ಮುಕ್ತಿಯನ್ನು ಪಡಿಲಿಕ್ಕೂ ಮತ್ತೆ ಹುಟ್ಟದೇ ಇರುವಂತಹ ಸ್ಥಿತಿಯನ್ನು ಕೂಡ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು
ಭಜಗೋವಿಂದಂನಲ್ಲಿ ಶಂಕರಾಚಾರ್ಯರು ವರ್ಣನೆ ಮಾಡ್ತಾರೆ. ಈ ರೀತಿ ಸತ್ಸಂಗದ ಮಹತ್ವವನ್ನು ಭಜಗೋವಿಂದಂನಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿರುವಂತಹ ಸತ್ಸಂಗ ಅನ್ನುವ ಶಬ್ದಕ್ಕೆ ಪರ್ಯಾಯವಾದಂತಹ ಪದವೇ ಇವತ್ತು ನಾವು ಲೋಕವ್ಯವಹಾರದಲ್ಲಿ ಬಳಸುವಂತಹ ಉಪವಾಸ ಅನ್ನುವಂತಹ ಶಬ್ದ. ಸಾಮಾನ್ಯತಃ ಉಪವಾಸ ಅಂತ ಹೇಳಿದಾಗ ಎಲ್ಲರೂ ಯೋಚನೆ ಮಾಡುವಂತಹದ್ದು ಆಹಾರವನ್ನು ತೆಗೆದುಕೊಳ್ಳದೆ ವ್ರತವನ್ನು ಮಾಡುವುದು ಉಪವಾಸ ಅಂಥೇಳಿ ನಾವು ಯೋಚನೆ ಮಾಡ್ತೇವೆ. ಯಥಾರ್ಥವಾಗಿ ಆ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಉಪ ಸಮೀಪದಲ್ಲಿ ವಾಸ ಇರುವಂತಹದ್ದು, ಅಂದರೆ ಭಗವಂತನ ಸಮೀಪದಲ್ಲಿ ವಾಸ ಮಾಡುವುದು ಅಂಥೇಳಿ ಅರ್ಥ. ನಮಗೆ ಲೋಕ ವ್ಯವಹಾರದಲ್ಲಿ ಉಪವಾಸ ಅನ್ನೋದಕ್ಕೆ ಆಹಾರ ತೆಗೆದುಕೊಳ್ಳದೆ ಇರುವಂತಹದ್ದು. ಅನೇಕ ವ್ರತಗಳಲ್ಲಿ ನಾವು ಉಪವಾಸವನ್ನು ಮಾಡ್ತೇವೆ. ನವರಾತ್ರಿ ಬಂದರೆ 9 ದಿನಗಳ ಕಾಲ ಉಪವಾಸ, ಶಿವರಾತ್ರಿ ಬಂದರೆ ಜಾಗರಣೆಯ ಜೊತೆಗೆ 24 ಗಂಟೆಗಳ ಉಪವಾಸವನ್ನು ಅಂದರೆ ಉಪವಾಸ ಮಾಡ್ತೇವೆ. ಅಲ್ಲೆಲ್ಲ ಕಡೆನೂ ಉಪವಾಸ ಅನ್ನುವ ಶಬ್ದಕ್ಕೆ ಆಹಾರವನ್ನು ತೆಗೆದುಕೊಳ್ಳದೆ ಇರುವಂತಹದ್ದು ಅಂತ ಅರ್ಥ. ಹೇಗೆ ಹಾಗಾದರೆ ಉಪವಾಸ ಅನ್ನುವ ಶಬ್ದಕ್ಕೆ ಆಹಾರ ತೆಗೆದುಕೊಳ್ಳದೆ ಇರುವಂತಹ ಅರ್ಥ ಬಂತು ಅಂತ ಕೇಳಿದ್ರೆ, ಆಹಾರವನ್ನು ತೆಗೆದುಕೊಂಡಾಗ ನಮ್ಮ ಪ್ರಾಣಶಕ್ತಿ ಪೂರ್ಣ ಜೀರ್ಣಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತೆ. ಆಗ ದೇಹ ಜಡಗೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಆಲಸ್ಯ ಹುಟ್ಟುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದರೆ ಭಗವಂತನ ಸಮೀಪದಲ್ಲಿರಬೇಕಾದ್ರೆ ಜಡ ಆಗಬಾರ್ದು, ಆಲಸ್ಯ ಬರಬಾರ್ದು, ನಿದ್ರೆ ಬರಬಾರ್ದು. ಹಾಗಾಗಿಯೇ ಉಪವಾಸ ಅನ್ನುವ ಶಬ್ದಕ್ಕೆ ಆಹಾರ ತೆಗೆದುಕೊಳ್ಳದೇ ಇರುವಂತಹದ್ದು ಅನ್ನುವಂತಹ ಅರ್ಥವನ್ನು ರೂಢಿಯಲ್ಲಿ ನಾವು ಬಳಕೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಉಪವಾಸ ಸಾಮಾನ್ಯತಃ ನಮ್ಮ ಪೂರ್ವಜರು ಮಾಡಿರುವಂತಹ ಒಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಪ್ರತಿಯೊಂದು ಪ್ರಕ್ರಿಯೆಯನ್ನು ಧಾರ್ಮಿಕತೆಯ ಜೊತೆಗೆ ಜೋಡಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಉಪವಾಸ ಅನ್ನುವಂತಹದ್ದು ಕೂಡ ಒಂದು ಧಾರ್ಮಿಕತೆಯ ಜೊತೆಗೆ ಸೇರ್ಕೊಂಡಿರುವಂತಹದ್ದು. ಉಪವಾಸದಿಂದ ಜಾಡ್ಯ ನಿವಾರಣೆ ಆಗುತ್ತೆ ಅಂಥೇಳಿ ಒಂದು ನಮಗೆ ಗೊತ್ತಾದರೆ, ಇವತ್ತು ಜಗತ್ತಿನ ಅನೇಕ ಭಾಗಗಳನ್ನು ಗ್ರೀನ್ ಝೋನ್ ಅಂತ ಹೇಳಿ ಕರೀತಾರೆ. ಆ ಭಾಗದಲ್ಲಿರುವ ಜನರ ವಿಶೇಷತೆ ಏನು ಅಂತ ಕೇಳಿದ್ರೆ, ಅವರು ತುಂಬ ದೀರ್ಘಕಾಲ ಬದುಕ್ತಾರೆ, ಅವರ ಅನಾರೋಗ್ಯ ಅವರಿಗೆ ಬರುವುದಿಲ್ಲ. ಇದು ಹೇಗೆ ಅಂಥೇಳಿ ಸಂಶೋಧನೆ ಮಾಡಿದಾಗ ಗೊತ್ತಾದ ವಿಷಯ ಏನು ಅಂತ ಕೇಳಿದ್ರೆ, 365 ದಿನದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ದಿನ ಅವರು ಉಪವಾಸದಲ್ಲಿರ್ತಾರೆ, ಅಂದರೆ ಆಹಾರ ತೆಗೆದುಕೊಳ್ಳದೆ ಇರ್ತಾರೆ ಅನ್ನುವಂತಹದ್ದು ಸಂಶೋಧನೆಯ ಮುಖಾಂತರ ಗೊತ್ತಾಗಿದೆ. 2016ನೇ ಇಸ್ವಿಯಲ್ಲಿ ಜಪಾನಿನ ಒಬ್ಬ ವಿಜ್ಞಾನಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಯಾವ ವಿಷಯಕ್ಕೆ ಅವರು ಪಡ್ಕೊಂಡಿದ್ದು ಅಂತ ಕೇಳಿದ್ರೆ, ಆಟೋಫಗಿ ಅಂತ ಹೇಳಿ, ಅಂದರೆ ಸ್ವಭಕ್ಷಣ, ತನ್ನನ್ನು ತಾನು ಭಕ್ಷಿಸುವುದು, ಅಂದರೆ ಆಹಾರವನ್ನು ತೆಗೆದುಕೊಳ್ಳದೆ ತನ್ನೊಳಗಿರುವ ಶಕ್ತಿಯಿಂದಲೇ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ವಿಷಯಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಬಂತು. ಅದನ್ನೇ ನಮ್ಮ ಪೂರ್ವಜರು ಹೇಳಿರುವಂತಹದ್ದು ಉಪವಾಸ ಅಂಥೇಳಿ. ಉಪವಾಸ ಮಾಡಿ ಭಗವಂತನ ಸಾನ್ನಿಧ್ಯದಲ್ಲಿರಿ, ಜೊತೆಗೆ ಆರೋಗ್ಯವನ್ನು ಪಡ್ಕೊಳ್ಳಿ. ಅದರ ಮುಖಾಂತರ ಆತನ ಸಂಶೋಧನೆ ಏನು ಅಂತ ಕೇಳಿದ್ರೆ, ಅತ್ಯಂತ ಮಾರಕವಾದಂತಹ ಕ್ಯಾನ್ಸರ್ನಂತಹ ರೋಗಗಳನ್ನು ಕೂಡ ಉಪವಾಸದ ಮೂಲಕ ದೂರ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಆತ ಸಂಶೋಧನೆಯ ಮುಖಾಂತರ ಹೇಳ್ತಾರೆ. ನಮ್ಮ ಪೂರ್ವಜರು ಇಂತಹ ಅನೇಕ ವಿಷಯಗಳನ್ನು ಧಾರ್ಮಿಕತೆಯ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ. ನಾವು ಯಾವುದೇ ಪೂಜೆ ಪ್ರಕ್ರಿಯೆಗಳಾದಾಗ ಅಲ್ಲಿ ಕಲಶ ಪ್ರತಿಷ್ಠೆಯನ್ನು ಮಾಡ್ತೇವೆ. ನೀರನ್ನು ತುಂಬಿಸಿ ಕಲಶವನ್ನಿಟ್ಟು ಅಲ್ಲಿ ಮಂತ್ರದ ಮುಖಾಂತರ ಭಗವಂತನ ಆವಾಹನೆಯನ್ನು ಮಾಡ್ತೇವೆ. ಕೊನೆಗೆ ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ತೇವೆ, ತೀರ್ಥ ಪ್ರಾಶನವನ್ನು ಮಾಡ್ತೇವೆ. ಎಲ್ಲ ಕಡೆಯಲ್ಲೂ ನೀರಿಗೆ ಮಹತ್ವ ಇದೆ, ಜಲಕ್ಕೆ ಮಹತ್ವ ಇದೆ. ನಮಗೆ ಆಶ್ಚರ್ಯ ಆಗುತ್ತೆ, ಕಲಶದ ಮೇಲೆ ಕೈ ಇಟ್ಟು ದರ್ಭೆಯ ಮುಖಾಂತರ ಭಗವಂತನ ಆವಾಹನೆ ಮಾಡಿದ್ರೆ ಭಗವಂತ ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಪ್ರಶ್ನೆ ಬರುತ್ತೆ. ಜಪಾನಿನ ಇನ್ನೊಬ್ಬ ವಿಜ್ಞಾನಿ ಡಾಕ್ಟರ್ ಮಸೋರೋ ಯಮೋಟೋ ಅಂಥೇಳಿ, ಆ ವಿಜ್ಞಾನಿ ಈ ನೀರಿನ ಬಗ್ಗೆನೇ ಸಂಶೋಧನೆ ಮಾಡಿದ್ದಾರೆ. ಏನು ಸಂಶೋಧನೆ ಅಂತ ಕೇಳಿದ್ರೆ, ಆದೇಶದ ಸಂಗೀತವನ್ನು 3-4 ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿರುವ ನೀರಿಗೆ ಚೆನ್ನಾಗಿ ಬೈದಿದ್ದಾರೆ, ಇನ್ನೊಂದು ಪಾತ್ರೆಯಲ್ಲಿರುವ ನೀರಿಗೆ ಚೆನ್ನಾಗಿ ಹೊಗಳ್ತಾರೆ, ಮತ್ತೊಂದು ಪಾತ್ರೆಯಲ್ಲಿರುವ ನೀರಿಗೆ ಆದೇಶದ ಸಂಗೀತವನ್ನು ಹೇಳಿದ್ದಾರೆ. ಆ 3 ಪಾತ್ರೆಯಲ್ಲಿರುವ ನೀರನ್ನು ಫ್ರೀಜ್ ಮಾಡ್ತಾರೆ, ಫ್ರಿಜ್ ಒಳಗಿಟ್ಟು ಗಟ್ಟಿ ಮಾಡ್ತಾರೆ. ಗಟ್ಟಿ ಮಾಡಿ ಅದರ ಒಂದೊಂದು ಭಾಗವನ್ನು ತೆಗೆದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಎಷ್ಟು ಸುಂದರವಾದ ಆಕೃತಿ ಯಾವ ನೀರಿಗೆ ಹೊಗಳಿದ್ದಾರೋ, ಯಾವ ನೀರಿಗೆ ಸಂಗೀತ ಹೇಳಿದ್ದಾರೋ ಆ ನೀರಿಗೆ ಇಷ್ಟು ಸುಂದರವಾದ ಆಕೃತಿ. ನಾವು ದೇವಸ್ಥಾನದ ಮುಂದೆ, ಮನೆಗಳ ಮುಂದುಗಡೆ ಯಾವ ರಂಗೋಲಿಯನ್ನು ಬಿಡಿಸ್ತೇವೋ ಅಷ್ಟು ಸುಂದರವಾದ ಆಕೃತಿ ಬಂದಿದೆ. ಯಾವ ನೀರಿಗೆ ಬೈದಿದ್ದಾರೋ ಆ ನೀರು ಅತ್ಯಂತ ವಿಕಾರವಾದ ಆಕೃತಿಯನ್ನು ಪಡ್ಕೊಂಡಿದೆ. ಹೀಗೆ ನೀರಿನ ಮೇಲೆ ಪ್ರಯೋಗ ಮಾಡ್ತಾರೆ ಜಪಾನಿನ ವಿಜ್ಞಾನಿಗಳು. ನಮ್ಮ ಪೂರ್ವಜರಿಗೆ ಯಾವ ಪ್ರಯೋಗಶಾಲೆ ಇತ್ತು ಗೊತ್ತಿಲ್ಲ, ಯಾವ ಯಂತ್ರಗಳಿದ್ವೋ ಗೊತ್ತಿಲ್ಲ, ಆದರೆ ನೀರಿನ ಮುಖಾಂತರ ಎಲ್ಲ ನಮ್ಮ ಪ್ರಕ್ರಿಯೆಗಳು ನಡೆಯುವ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ.
ಹೀಗೆ ನಮ್ಮ ದೇಹವನ್ನೇ ನೋಡಿ, 50-75% ನೀರಿರುವಂತಹದ್ದು. ಅದನ್ನು ಆ ದೇಹ ನಿರಂತರವಾಗಿ ಭಾರತೀಯ ಸಂಗೀತವನ್ನು, ವೇದ ಮಂತ್ರಗಳನ್ನು ಕೇಳಿಸ್ಕೊಳ್ತಾ ಹೋದರೆ ಅದರ ಪರಿಣಾಮಗಳು ಎಷ್ಟು ಆಗ್ಬೋದು? ಆ ವಿಜ್ಞಾನಿ ಆದೇಶದ ಸಂಗೀತದ ಮೂಲಕ ಪ್ರಯೋಗ ಮಾಡಿದ. ಒಂದು ವೇಳೆ ವೇದ ಮಂತ್ರಗಳನ್ನು, ಶ್ಲೋಕಗಳನ್ನು ಅಥವಾ ಇನ್ಯಾವುದೋ ಭಾರತೀಯ ಸಂಗೀತವನ್ನು ಕೇಳಿ ಅದನ್ನು ಪ್ರಯೋಗ ಮಾಡಿದರೆ ಅದರ ಆಕಾರ ಇನ್ನೆಷ್ಟು ಸುಂದರವಾಗಿ ಬಂದಿರಬಹುದು ಅಂಥೇಳಿ ನಾವು ಯೋಚನೆ ಮಾಡಬಹುದು. ಈ ರೀತಿ ಅನೇಕ ನಮ್ಮ ಪೂರ್ವಜರು ಜೋಡಿಸಿರುವಂತಹ ವಿಚಾರಗಳು, ಅವುಗಳ ಒಳಗೆ ನಾವು ಹೊಕ್ಕಿ ನೋಡಿದಾಗ, ಅವುಗಳನ್ನು ಆಧುನಿಕ ಯಂತ್ರಗಳ ಮೂಲಕ ಸಂಶೋಧನೆ ಮಾಡಿದಾಗ ಇದರ ಮಹತ್ವ ನಮಗೆ ಗೊತ್ತಾಗುತ್ತೆ. ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರ ನೋಡಿದಾಗ ಇದು ಯಾಕೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ನಮಗೆ ಬರಲಿಕ್ಕೆ ಸಾಧ್ಯ ಇದೆ. ನಮ್ಮ ಅನೇಕ ಗ್ರಂಥಗಳು, ನಾವು ಉದಾಹರಣೆಗೆ ತಗೊಳ್ಳೋದಾದರೆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ನಮ್ಮ ಸನಾತನ ಧರ್ಮದ ಅನೇಕ ವಿಚಾರಗಳು ಇವತ್ತು ಅನೇಕ ಮತ ಸಂಪ್ರದಾಯಗಳಲ್ಲಿ ಆ ಬಾಲ್ಯದಿಂದಲೇ ಅವರಿಗೆ ಅವರ ಗ್ರಂಥಗಳನ್ನು, ಅವರ ಜೀವನ ವಿಧಾನವನ್ನು ಕಲಿಸ್ಕೊಡುವಂತಹ ಕ್ರಮ ಇದೆ. ನಮ್ಮಲ್ಲಿ ಅದು ಕಡಿಮೆ ಆಗ್ತಾ ಇದೆ, ಕೆಲವೊಮ್ಮೆ ಹೆಚ್ಚಾಗ್ತಿದೆ ಅಂತಲೂ ಅನಿಸುತ್ತೆ. ಯಾಕೆ ಹೆಚ್ಚಾಗ್ತಿದೆ ಅನಿಸುತ್ತೆ ಅಂತ ಕೇಳಿದ್ರೆ, ನಿನ್ನೆ ಮಕರ ಸಂಕ್ರಾಂತಿಯ ದಿನ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ 6 ಲಕ್ಷಕ್ಕಿಂತ ಹೆಚ್ಚು ಜನ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ಸ್ಥಾನದಲ್ಲಿ ಮಕರ ಜ್ಯೋತಿಯನ್ನು ನೋಡ್ಕೊಂಡು ಬಂದರು. 45 ದಿನಗಳ ಕಾಲ ವ್ರತಾಚರಣೆಯನ್ನು ಮಾಡ್ತಾರೆ. ಚಪ್ಪಲಿ ಹಾಕೋದಿಲ್ಲ, ಮನೆಗೆ ಹೋಗೋದಿಲ್ಲ, ಹಾಸಿಗೆ ಹಾಸ್ಕೊಳ್ಳೋದಿಲ್ಲ. ಬೆಳಿಗ್ಗೆ 4 ಗಂಟೆಗೆದ್ದು ತಣ್ಣೀರು ಸ್ನಾನ ಮಾಡಿ ಅಯ್ಯಪ್ಪ ಸ್ವಾಮಿಯ ಭಜನೆಯನ್ನು ಇಡೀ ದಿನ ಮಾಡ್ಕೊಂಡು ಬರ್ತಾರೆ. ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ವೈಕುಂಠ ಏಕಾದಶಿ ಆಯಿತು. ವೈಕುಂಠ ಏಕಾದಶಿಯ ಸಮಯದಲ್ಲಿ ತಿರುಪತಿಯಂತಹ ಜಾಗದಲ್ಲಿ ಸಾವಿರಾರು ಜನ ದರ್ಶನ ಪಡೀಲಿಕ್ಕೆ ವ್ಯವಸ್ಥೆ ಇರುವಂತಹ ಜಾಗದಲ್ಲೂ ನುಗ್ಗಲಾಗುವಷ್ಟು ಜನ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಕೇವಲ 2 ದಿನದಲ್ಲಿ 5 ಕೋಟಿ ಜನ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಯಾರಿಗೂ ಆಹ್ವಾನ ಪತ್ರವನ್ನು ಕೊಟ್ಟಿಲ್ಲ. ಆದರೆ ಅಷ್ಟು ಕೋಟಿ ಜನ ಅಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿರುವಂತಹ ದೈವಭಕ್ತಿ ಶ್ರದ್ಧೆ ಹೆಚ್ಚಾಗ್ತಾ ಇದೆ. ಇದು ಹೆಚ್ಚಾಗುವುದರ ಜೊತೆಗೆ ನಮ್ಮ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ನಮ್ಮ ಅನೇಕ ಗ್ರಂಥಗಳಿದ್ದಾವೆ. ನಮಗೆ ಒಂದು ಗ್ರಂಥ ಅಂತಿಲ್ಲ. ಯಾಕೆಂದರೆ ನಮ್ಮದು ವಿಜ್ಞಾನ ಇದ್ದ ಹಾಗೆ. ವಿಜ್ಞಾನಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯ ಕೊಡುಗೆ ಅಂತಿಲ್ಲ, ನೂರಾರು ಜನ ವಿಜ್ಞಾನಿಗಳು ಕೊಡುಗೆಯನ್ನು ಕೊಡ್ತಾರೆ. ಹಿಂದೂ ಧರ್ಮ, ಸನಾತನ ಧರ್ಮ ಅನ್ನುವಂತಹದ್ದು ಅಷ್ಟು ವಿಶಾಲವಾದಂತಹದ್ದು. ಇಲ್ಲಿ ನೂರಾರು ಜನ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆ ಅಂತ ಹೇಳಿದೆ, ಹೌದು, ನಮಗೆ ಅರ್ಥ ಆಗೋದಿಲ್ಲ. ನಿತ್ಯ ಒಂದು 10 ಶ್ಲೋಕವನ್ನು ಓದ್ಬೋದು, ಕ್ರಮೇಣ ಅದರ ಅರ್ಥವನ್ನು ತಿಳ್ಕೊಳ್ಬೋದು, ಅದನ್ನು ಬಾಯ್ಪಾಠ ಮಾಡ್ಕೊಳ್ಬೋದು. ನಮ್ಮಲ್ಲಿ ಹೇಳ್ತಾರೆ, ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಅಂಥೇಳಿ. ಅಜ್ಞನಾಗಿರುವುದಕ್ಕಿಂತ ಗ್ರಂಥಾಧ್ಯಯನ ಮಾಡುವವನು ಶ್ರೇಷ್ಠ ಅಂಥೇಳಿ. ಆ ಭಗವದ್ಗೀತೆಯನ್ನು ಶ್ಲೋಕವನ್ನು ಹೇಳ್ತಾ ಹೋಗ್ಬೋದು, ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಒಬ್ಬ ಮೊಮ್ಮಗ ಮನೆಯಲ್ಲಿ ಅಜ್ಜ ಪ್ರತಿದಿನ ಯಾವುದೋ ಒಂದಿಷ್ಟು ಶ್ಲೋಕಗಳನ್ನು ಹೇಳ್ತಾ ಇದ್ದಂತೆ, ಮಂತ್ರಗಳನ್ನು ಹೇಳ್ತಾ ಇದ್ದಂತೆ. ಇದನ್ನು ನೋಡಿ ಮೊಮ್ಮಗನಿಗೆ ಪ್ರಶ್ನೆ ಬಂತು, ಅಜ್ಜ ಏನು ಹೇಳ್ತಾನೆ ನಾನು ನೋಡಬೇಕು ಅಂಥೇಳಿ. ಒಂದಿನ ಅಜ್ಜ ಇಲ್ಲದಿದ್ದಾಗ ದೇವರ ಕೋಣೆಗೆ ಹೋದನಂತೆ. ಅಜ್ಜ ಓದ್ತಿದ್ದಂತಹ ಪುಸ್ತಕ ಇತ್ತು, ಅದನ್ನು ತೆಗೆದು ಓದಿದ್ನಂತೆ. ಇವನಿಗೇನು ಅರ್ಥ ಆಗಲಿಲ್ಲ. ನೋಡಿದ್ನಂತೆ 2-3 ಸಲ, ಏನೂ ಅರ್ಥ ಆಗಲಿಲ್ಲ. ಪ್ರಶ್ನೆ ಬಂತು, ಅಜ್ಜನ ಹತ್ರ ಹೋಗಿ ಕೇಳಿದ್ನಂತೆ, ನೀನೇನು ಓದ್ತೀಯಾ, ಅದರಿಂದ ಏನು ಉಪಯೋಗ, ನನಗೆ ಅದೇನು ಅರ್ಥನೇ ಆಗೋದಿಲ್ಲ ಅಲ್ಲ, ಯಾಕೆ ಓದಬೇಕದನ್ನು ಅಂಥೇಳಿ ಅಜ್ಜನ ಹತ್ರ ಕೇಳಿದ್ನಂತೆ. ಅಜ್ಜನಿಗೂ ತಕ್ಷಣ ಪ್ರಶ್ನೆ ಬಂತು, ಏನು ಮಾಡೋದಪ್ಪ ಈ ಮೊಮ್ಮಗನ ಪ್ರಶ್ನೆಗೆ ಅಂಥೇಳಿ ಯೋಚನೆ ಮಾಡಿ ಕೊನೆಗೆ ಮನೆಯ ಒಂದು ಗೋಡೆಯಲ್ಲಿ ಒಂದು ಚೀಲ ಹಾಕಿದ್ರು, ಬಟ್ಟೆಯ ಚೀಲ. ಅದರಲ್ಲಿ ಇದ್ದಿಲನ್ನು ಹಾಕಿ ಆ ಚೀಲ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಆ ಅಜ್ಜ ಮೊಮ್ಮಗನಿಗೆ ಹೇಳಿದ್ನಂತೆ, ನೋಡಿ ಎದುರುಗಡೆ ನೀರು ಹರಿತಾ ಇದೆ, ಈ ಚೀಲದಲ್ಲಿ ನೀರನ್ನು ತುಂಬಿಸ್ಕೊಂಡು ಬಾ ನೀನು, ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನಾನು ಅಂತ ಹೇಳಿದ್ನಂತೆ. ಸರಿ, ಅಜ್ಜ ಹೇಗೂ ಉತ್ತರ ಕೊಡ್ತಾನೆ ಅಂಥೇಳಿ ಮೊಮ್ಮಗ ಆ ಬಟ್ಟೆಯ ಚೀಲವನ್ನು ಹಿಡ್ಕೊಂಡು ಆ ನೀರಿನ ಹತ್ರಕ್ಕೆ ಹೋಗ್ತಾನೆ, ನೀರನ್ನು ತುಂಬಿಸ್ಕೊಳ್ತಾನೆ. ಮನೆ ಹತ್ರ ಬರುವಷ್ಟರಲ್ಲಿ ನೀರು ಖಾಲಿ ಆಗುತ್ತೆ, ಯಾಕಂದರೆ ಅದು ಬಟ್ಟೆಯ ಚೀಲ, ಅದರಲ್ಲಿ ನೀರು ನಿಲ್ಲೋದಿಲ್ಲ. 1 ಸಲ ಆಯಿತು, 2 ಸಲ ಆಯಿತು, 10 ಸಲ ಆಯಿತು, 20 ಸಲ ಆಯಿತು, 100 ಸಲ ಆಯಿತು, ನೀರು ಮನೆಯವರೆಗೆ ಬರಲಿಲ್ಲ. ಆ ಮೊಮ್ಮಗನಿಗೆ ಸಿಟ್ಟು ಬಂದು ಅಜ್ಜನ ಹತ್ರ ಗಲಾಟೆ ಶುರು ಮಾಡಿದ್ನಂತೆ. ನೀರು ತರ್ಲಿಕ್ಕೆ ಹೇಳ್ತೀಯಾ, ಬಟ್ಟೆ ಚೀಲದಲ್ಲಿ ನೀರು ತರ್ಲಿಕ್ಕಾಗತ್ತಾ, ನೀರು ಪೂರ್ತಿ ಹರಿದು ಹೋಗ್ತಾ ಇದೆ, ನೀರು ಮನೆಯವರೆಗೆ ಬರುವುದೇ ಇಲ್ಲ, ಏನು ಉಪಯೋಗ ಈ ಕೆಲಸದಿಂದ ಅಂತ ಕೇಳಿದಾಗ ಅಜ್ಜ ಆ ಚೀಲವನ್ನು ತೋರಿಸಿ ಹೇಳಿದ್ನಂತೆ, ನೀನು ಈ ಚೀಲವನ್ನು ನೀರು ತರಲಿಕ್ಕೆ ಮೊದಲನೇ ಸಲ ತಗೊಂಡು ಹೋದಿಯಲ್ಲ, ಆಗ ಹೇಗಿತ್ತು ಈ ಚೀಲ, ಈಗ ಈ ಚೀಲ ಹೇಗಿದೆ, ನಿನಗೆ ಅದರಿಂದ ನೀರು ಮನೆಯವರೆಗೆ ಬರದೇ ಇರ್ಬೋದು, ಆದರೆ ಆ ಇದ್ದಿಲಿನ ಚೀಲ ಪೂರ್ತಿ ಸ್ವಚ್ಛವಾಗಿದೆಯಲ್ವಾ,
ಅಂಥೇಳಿ ಆ ಅಜ್ಜ ಮೊಮ್ಮಗನಿಗೆ ಕೇಳಿದ್ನಂತೆ. ಅಂದರೆ ನಮಗೆ ಅರ್ಥ ಆಗದೇ ಇರ್ಬೋದು, ನಮಗೆ ಪ್ರಯೋಜನ ತಕ್ಷಣಕ್ಕೆ ಸಿಗದೇ ಇರ್ಬೋದು, ಆದರೆ ಇದನ್ನು ನಿರಂತರ ಮಾಡುತ್ತಾ ಹೋದರೆ ನಮ್ಮ ಚಿತ್ತಶುದ್ಧಿ ಆಗುತ್ತೆ, ಮನಃಶುದ್ಧಿ ಆಗುತ್ತೆ. ಹಾಗಾಗಿ ಅರ್ಥ ಆಗದೇ ಇದ್ದರೂ ಮುಂದಿನ ಪೀಳಿಗೆಗೆ ಈ ಜ್ಞಾನವನ್ನು ನಾವು ಕೊಡಬೇಕು. ಹಾಗಾಗಿ ಈ ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಬೇಕಾಗುತ್ತೆ. ಶಂಕರಾಚಾರ್ಯರು ಹೇಳ್ತಾರೆ, ಗೇಯಂ ಗೀತಾ ನಾಮ ಸಹಸ್ರಂ. ಮಹಾಭಾರತದ ರತ್ನಗಳು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮವನ್ನು ನಾವು ಭಗವಂತನ ಹೆಸರು ಅಂಥೇಳಿ ಪಾರಾಯಣ ಮಾಡ್ತೇವೆ. ಆದರೆ ವಿಷ್ಣು ಸಹಸ್ರನಾಮದ ಪ್ರಯೋಜನ ಏನು ಅಂತ ಕೇಳಿದ್ರೆ, ಚರಕ ಸಂಹಿತೆಯಲ್ಲಿ ಚರಕಾಚಾರ್ಯರು ಹೇಳ್ತಾರೆ, ಆಯುರ್ವೇದದ ಗ್ರಂಥದಲ್ಲಿ ಚರಕಾಚಾರ್ಯರು ಹೇಳ್ತಾರೆ, ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರೆ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂಥೇಳಿ, ಬೇರೆ ಯಾವುದೇ ಔಷಧಿ ಇಲ್ಲದೆ ಕೇವಲ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾತ್ರದಿಂದಲೇ ಎಲ್ಲ ರೀತಿಯ ಜ್ವರಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂಥೇಳಿ ಆಯುರ್ವೇದದ ಪ್ರವರ್ತಕ ಚರಕಾಚಾರ್ಯರು ಹೇಳ್ತಾರೆ. ಇದರ ಪ್ರಯೋಗವನ್ನು ಕಂಚಿಯ ಪರಮಾಚಾರ್ಯರು ಮಾಡಿದ್ರು. 3 ಆವರ್ತಿ 3 ಸುತ್ತು ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿದ್ರೆ ಜ್ವರವೆಲ್ಲ ದೂರ ಆಗುತ್ತೆ ಅನ್ನೋದನ್ನು ಅವರು ಪ್ರಯೋಗ ಮಾಡಿ ಸಿದ್ಧ ಮಾಡಿ ತೋರಿಸಿದ್ರು ಕಂಚಿಯ ಪರಮಾಚಾರ್ಯರು. ಜೊತೆಗೆ ಹಿಂದೆ ಪ್ರಸೂತಿ ಗೃಹಗಳು, ಹೆರಿಗೆಯ ಮನೆಗಳಲ್ಲಿ 24x7 ನಿರಂತರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿದ್ರಂತೆ. ಅದರ ಪರಿಣಾಮವಾಗಿ ಸುಖ ಪ್ರಸವ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಪ್ರಯೋಜನಗಳು ಈ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇವುಗಳ ನಿರಂತರ ಪಾರಾಯಣದಿಂದ, ಇದರ ಅರ್ಥ ತಿಳ್ಕೊಳ್ಳುವ ಪ್ರಯತ್ನದಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಈ ವಿಚಾರಗಳನ್ನು ಅರ್ಥ ಆಗದೇ ಇದ್ದರೂ ಅವರಿಗೆ ತಿಳಿಸ್ಕೊಡ್ತಾ ಹೋದರೆ ಮುಂದೆ ಅವರು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿ ನಾವು ತಾಯಿ ಜಗದಂಬಿಕೆ, ಗುರು ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿದ್ದೇವೆ. ತಾಯಿಯ ವಾತ್ಸಲ್ಯ ಗುರುವಿನ ಮಾರ್ಗದರ್ಶನಿಗೆ ಬೇಕಾಗಿರುವಂತಹದ್ದು. ದತ್ತಾತ್ರೇಯರ ವಿಶೇಷತೆ, ಅತ್ರಿ ಮತ್ತು ಅನಸೂಯ ದೇವಿಯರ ಪುತ್ರ ದತ್ತಾತ್ರೇಯ. ಅನಸೂಯ ದೇವಿಗೆ 3 ತ್ರಿಮೂರ್ತಿಗಳು ತನ್ನ ಮಕ್ಕಳಾಗಬೇಕು ಅಂಥೇಳಿ ಅಪೇಕ್ಷೆ ಇತ್ತಂತೆ. ಹಾಗಾಗಿಯೇ ತ್ರಿಮೂರ್ತಿಗಳು ಕೂಡ ಅನಸೂಯ ದೇವಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ. ಬ್ರಹ್ಮ ಚಂದ್ರನಾಗಿ ಹುಟ್ಟಿ ಬಂದರೆ ವಿಷ್ಣು ದತ್ತಾತ್ರೇಯನಾಗಿ ಹುಟ್ಟಿ ಬರ್ತಾನೆ, ಶಿವ ದೂರ್ವಾಸ ಮುನಿಯಾಗಿ ಹುಟ್ಟಿ ಬರ್ತಾನೆ. ಅಂತಹ ದತ್ತಾತ್ರೇಯನ ವೈಶಿಷ್ಟ್ಯವನ್ನು ಭಾಗವತದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಉದ್ಧವ ಗೀತೆ ಅಂಥೇಳಿ ಆ ಗ್ರಂಥದ ಹೆಸರು. ಅಲ್ಲಿ ಅವಧೂತ ಗೀತೆ ಅಂಥೇಳಿ ಒಂದು ಭಾಗ ಬರುತ್ತೆ. ಅಲ್ಲಿ ಅವಧೂತನ ಸಂವಾದದಲ್ಲಿ ಆ ಅವಧೂತ ಹೇಳ್ತಾನೆ, ತನಗೆ ಯಾರ್ಯಾರು ಗುರುಗಳು ಅಂಥೇಳಿ ಆತ ಸುಮಾರು 24 ಜನ ಗುರುಗಳ ವರ್ಣನೆಯನ್ನು ಮಾಡ್ತಾನೆ. ಪಂಚಭೂತಗಳು, ಜಿಂಕೆ, ಚಿಟ್ಟೆ, ಆಮೇಲೆ ಈ ರೀತಿ ಅನೇಕ, ಜೇನು ಹುಳ, ಈ ರೀತಿ ಅನೇಕ ಹೇಳ್ತಾನೆ, ಆನೆ, ಈ ರೀತಿ 24 ಜನ ಗುರುಗಳ ಉಲ್ಲೇಖ ಮಾಡಿ ಅವರಿಂದ ತಾನೇನೇನು ಕಲ್ತ್ಕೊಂಡೆ ಅನ್ನೋದನ್ನು ಆತ ಹೇಳ್ತಾ ಹೋಗ್ತಾನೆ. ಜೇನುಹುಳ ಮಕರಂದದ ಸಂಗ್ರಹವನ್ನು ಮಾಡುತ್ತೆ. ಆ ಸಂಗ್ರಹ ಮಾಡಿದ್ರ ಪರಿಣಾಮವಾಗಿ ಅದು ಪ್ರಾಣವನ್ನೂ ಕಳ್ಕೊಳ್ಳುತ್ತೆ, ಜೇನನ್ನೂ ಸವಿಲಿಕ್ಕೆ ಅವಕಾಶ ಆಗೋದಿಲ್ಲ ಅಂಥೇಳಿ ಒಂದು ಪಾಠ. ಈ ರೀತಿ ಎಲ್ಲ ಜೀವಿಗಳಿಂದ, ಚಂದ್ರನಿಂದ ಒಂದು ಪಾಠವನ್ನು ಕಲಿತಾನೆ. ಚಂದ್ರ ಏನು ಅಂತ ಕೇಳಿದ್ರೆ, ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರ ಇರ್ತಾನೆ, ಅಮಾವಾಸ್ಯೆ ಬಂದಾಗ ಪೂರ್ಣ ಕುಗ್ಗಿ ಹೋಗ್ತಾನೆ. ಆದರೆ 2 ಸಂದರ್ಭಗಳು ಚಂದ್ರನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸುಖ ಬಂದಾಗಲೂ ದುಃಖ ಬಂದಾಗಲೂ ಸಮರೀತಿಯಿಂದ ಸ್ವೀಕರಿಸಬೇಕು ಅನ್ನುವಂತಹ ಪಾಠವನ್ನು ಚಂದ್ರನಿಂದ ಕಲಿತೆ ಅಂತ ಹೇಳ್ತಾನೆ. ಇಂತಹ 24 ಗುರುಗಳ ವರ್ಣನೆಯನ್ನು ಮಾಡ್ತಾರೆ. ಅಂತಹ ಗುರುವಿನ ಸಾನ್ನಿಧ್ಯ ಇಲ್ಲಿದೆ. ಈ ಗುರುವಿನ ಸಾನ್ನಿಧ್ಯದಲ್ಲಿ ಜ್ಞಾನದ ಕೇಂದ್ರ ಒಂದು ಆರಂಭ ಆದಾಗ ಅದು ನಿಜವಾಗ್ಲೂ ಸನಾತನ ಧರ್ಮಕ್ಕೆ ಸಿಗುವಂತಹ ಬೆಳಕಿನ ಜಾಗ ಆಗುತ್ತೆ. ಗುರುವಿನ ಸಾನ್ನಿಧ್ಯ ಇರುವ ಜಾಗದಲ್ಲಿ ಸಂಸ್ಕಾರದ ಕೇಂದ್ರ. ನಮ್ಮ ವಿಚಾರಗಳನ್ನು, ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಶಾಲೆಗಳಲ್ಲಿ ಇವತ್ತು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲಿ ಹೇಳ್ಕೊಡ್ಬೋದು? ನಮ್ಮ ಮನೆಗಳಲ್ಲಿ ಹೇಳ್ಕೊಡ್ಬೋದು, ಇಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಧಾರ್ಮಿಕ ಕೇಂದ್ರ ಶಿಕ್ಷಣ ಕೇಂದ್ರವಾಗುವ ಹಾಗೆ ಬೆಳೆಯಲಿ ಅಂಥೇಳಿ ಭಗವಂತನಾದಂತಹ ದತ್ತಾತ್ರೇಯನನ್ನು, ಹಾಗೆ ತಾಯಿ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಆ ತಾಯಿ ಜಗದಂಬಿಕೆಯ ಪಾದತಲದಲ್ಲಿ ಸಮರ್ಪಿಸಿ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.